ಹಲೋ ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಹೊಸದಾಗಿ ಮನೆ ಕಟ್ತಿರುವಂಥ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಎಲ್ಲರೂ ಹೇಳಿರ್ತಾರೆ ಈ ಹಳೆ ಬಿಲ್ಡಿಂಗ್ಸು ಕಟ್ಟದೆ ಬಿಟ್ಟಿರ್ತಾರಲ್ಲ, ಆ ಥರ ಪ್ಲೇಸ್ಗಳಲ್ಲಿ ದೆವ್ವ ಇರುತ್ತೆ, ಹಾಂಟೆಡ್, ಒಂದು ಹಾರರ್ ಫೀಲ್ ಬರುತ್ತೆ ಅಂತ ಹೇಳಿದ್ದೀರ. ಸೊ ಟ್ರೈ ಮಾಡೋಣ ಅಂತ ಇವತ್ತು ನೈಟ್ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಫೈನಲಿ 1K ಸಬ್ಸ್ಕ್ರೈಬರ್ಸ್ ಆಗಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಕತ್ಲಾಗ್ತಾ ಇದ್ದಂಗೆ ಜಾಗ ನೋಡಿ ಹೆಂಗ್ ಕಾಣಿಸ್ತಿದೆ. ಇದೊಂದು ಎಕ್ಸ್ಪೆರಿಮೆಂಟ್ ಪರ್ಪಸ್ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ಕನ್ಫರ್ಮ್ ಆಗಿ ದೆವ್ವ ಇದೆ ಅಂತ ಹೋಗ್ತಿಲ್ಲ, ಏನೋ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀನಿ. ನೋಡಿ ಔಟರ್ ಲುಕ್ ಇಲ್ಲಿಂದ ಹೆಂಗ್ ಕಾಣಿಸುತ್ತೆ. ಡೈರೆಕ್ಟ್ ಆ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ. ಅಲ್ಟ್ರಾ ವೈಡ್ ಆಂಗಲ್ ಅಲ್ಲಿ ಈ ತರ ಕಾಣಿಸುತ್ತೆ. ಫುಲ್ ಕತ್ಲಿರೋ ಜಾಗ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಇನ್ಸೈಡ್. ಲೆಟ್ಸ್ ಚೆಕ್ ಇಟ್ ಔಟ್ ಏನಿದೆ ಅಂತ. ಲೆಟ್ಸ್ ಗೋ. ಹಳ್ಳಿಗಳ ಕಡೆ ಈ ಹುಳ ಸೌಂಡೇ ಭಯ ಬೀಳ್ಸುತ್ತೆ. ಒಳ್ಳೆ ಗೆಜ್ಜೆ ಸೌಂಡ್ ತರ ಕೇಳಿಸುತ್ತೆ ಅದು. ಯಾವ್ದೋ ಟ್ರ್ಯಾಕ್ಟರ್ ಬೇರೆ ನಿಂತಿದೆ, ಫುಲ್ಲು ಮರಗಳಿದೆ. ಈ ಹಳ್ಳಿಗಳ ಕಡೆ ಲೈಟ್ ಹಾಕಿದ್ರು ಭಯ, ಯಾಕಂದ್ರೆ ಯಾವ ಕಡೆಯಿಂದ ಯಾವ ಹುಳಗಳು ಬರೋದು ಅಂತ ಹೇಳಕ್ಕಾಗಲ್ಲ. ಹಾವುಗಳ ಕಾಟ ಬೇರೆ ಜಾಸ್ತಿ. ಅದಕ್ಕೆ ಶುಡ್ ಬಿ ಕೇರ್ಫುಲ್ ಆಗಿ ಒಳಗಡೆ ಹೋಗೋಣ, ನೋಡೋಣ. ಸೊ ಇದೇ ಎಂಟ್ರೆನ್ಸು, ನೋಡ್ಕೊಬಿಡಿ. ಒಳಗಡೆ ಹೆಜ್ಜೆ ಇಕ್ಕಣ. ಬರೀ ಮನೆ ಕಟ್ಟೋ ಸಾಮಗ್ರಿಗಳನ್ನೇ ಜೋಡಿಸ್ಬಿಟ್ಟಿದ್ದಾರೆ ಒಳಗಡೆ. ಪೇಂಟ್ ಡಬ್ಬ, ಮೂಟೆಗಳೆಲ್ಲ ಐತೆ, ಸಿಮೆಂಟ್ ಮೂಟೆಗಳು. ಈಗ ಟೈಮ್ ಬಂದು ಕರೆಕ್ಟಾಗಿ 12:40 ಮನೆ ಒಳಗಡೆ ಬಂದಿದ್ದೀನಿ. ಈ ದೇವುಗಳಿಗೆ ವೈಟ್ ಯೂನಿಫಾರ್ಮ್ ಯಾರು ಕೊಟ್ರು ಗುರು? ಏನೇ ವೈಟ್ ಆಬ್ಜೆಕ್ಟ್ ನೋಡಿದ್ರು ಪಟ್ಟಂತ ಭಯ ಆಗ್ಬಿಡುತ್ತೆ 2 ನಿಮಿಷಕ್ಕೆ. ಈ ಖಾಲಿ ಮನೆಯಲ್ಲಿ ನಾನು ಮಾತಾಡಿದ್ರೆ ನನ್ನ ವಾಯ್ಸ್ ನನಗೆ ಕೇಳಿಸಿದೆ. ಫುಲ್ಲು ಎಕೋ ಸೌಂಡು. ನಡ್ಕೊಂಡು ಹೋಗೋದು ಅಷ್ಟೇ, 2 ಸಲ ಕೇಳಿಸುತ್ತೆ. ಅಕಾರ್ಡಿಂಗ್ ಟು ದ ಸೋರ್ಸ್, ನನಗೆ ಬಂದಿರೋ ಪ್ರಕಾರ ಕಟ್ತಿರೋ ಮನೆಯಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡೋದಿಲ್ಲ. ಸೊ ಕೆಟ್ಟ ದೃಷ್ಟಿಗಳು, ಕೆಟ್ಟ ಏನಂತಾರೆ ಆತ್ಮಗಳು ಎಲ್ಲ ಬಂದು ಸೇರ್ಕೊಳ್ತವೆ ಅನ್ನೋ ಮಾತುಗಳನ್ನ ಕೇಳಿದ್ದೀನಿ. ನಿಜಾನ ಏನೋ ನನಗೂ ಗೊತ್ತಿಲ್ಲ. ಅದಕ್ಕೆ ಟ್ರೈ ಮಾಡುವ ಅಂತ ಬಂದಿದ್ದೀವಿ. ನೋಡುವ. ನಾನಿದು ಶಾರ್ಟ್ ಲೆಂತ್ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೆ. ಸೊ ಒಂದೇ ಕ್ಯಾಮ್ರಾ ಇರೋದ್ರಿಂದ ನನ್ನ ತಮ್ಮನೊಬ್ಬನ ಕರ್ಸ್ಕೊಂಡಿದ್ದೆ. ಸೊ ಸ್ಲೈಟ್ ಕಟ್ ವಿಡಿಯೋ ಶಾರ್ಟ್ಸ್ ಮಾಡಿಸ್ಕೊಳ್ಳೋಣ ಅಂತ. ವಾಸ್ ಫನ್. ಟೈಮ್ 1 ಗಂಟೆ ಆಗ್ತಾ ಇದ್ದಂಗೆ ನಾಯಿಗಳು ಯಾಕೆ ಅಳುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಒಬ್ರು ಚಾಲೆಂಜ್ ಬೇರೆ ಕೊಟ್ಟಿದ್ರು. ಸುಮ್ಮನೆ ಮನೆಯೊಳಗೆ ಹೋಗೋದಲ್ಲ, ಅದರೊಳಗಡೆ ಬ್ಲಡಿ ಮ್ಯಾರಿ ಚಾಲೆಂಜ್ ಮಾಡು ಅಂತ. ಸೊ ಅದನ್ನು ಮಾಡೋದಕ್ಕೂ ಕ್ಯಾಂಡಲ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಟ್ರೈ ಮಾಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ದೆವ್ವಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟರೆ ಮಾತ್ರನೇ ಅವುಗಳು ನಮಗೆ ಕಾಡೋದು ಅಥವಾ ಕಾಣಿಸೋದು ಅಂತೆ.
ನಾನು ಯಾವುದಕ್ಕೂ ತೊಂದರೆ ಕೊಟ್ಟಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ ಕಣ್ಣಿಗೆ ಕಾಣಿಸಲ್ಲ ಅಂತ ಅನಿಸುತ್ತೆ. ಲೈಟ್ ಕ್ವಾಲಿಟಿ ಸಕ್ಕತ್ತಾಗಿದೆ, ಫೋಕಸ್ ಚೆನ್ನಾಗಾಗುತ್ತೆ ಒಂದೇ ಏರಿಯಾದಲ್ಲಿ. ಸಡನ್ ಆಗಿ ಏನೋ ಶ್ಯಾಡೋ ಥರ ಪಾಸ್ ಆಯಿತು. ನೋಡೋಣ ಅಂತ ಫುಲ್ಲು ಹುಡುಕ್ತೀವಿ, ಬಟ್ ಎಲ್ಲೂ ಏನು ಕಾಣಿಸ್ಲಿಲ್ಲ ನೀಟಾಗಿ ನಮಗೆ ಕತ್ಲಲ್ಲಿ. ಶ್ಯಾಡೋ ಅಂತೂ ಏನೋ ಒಂದು ಪಾಸ್ ಆಯಿತು, ಅದಂತೂ ನಿಜ. ಒಂದು ಪ್ರಾಣಿ ರೂಪದಲ್ಲಿ ಶ್ಯಾಡೋ ಕಾಣಿಸ್ದಂಗಿತ್ತು, ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಫುಲ್ ಖಾಲಿ ಇದೆ. ಈ ಥರ ಯಾರು ವಾಸವಿಲ್ದಿರೋ ಜಾಗದಲ್ಲಿ ಎಷ್ಟೊಂದು ಸಲ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಏನೇ ಓಡಾಡಿದ್ರೂ ನಮಗದು ನೆಗೆಟಿವ್ ಎನರ್ಜಿ ಥರನೇ ಫೀಲ್ ಆಗುತ್ತೆ. ಮೇಲ್ಗಡೆಯಿಂದ ವ್ಯೂ ನೋಡಿ, ಫುಲ್ಲು ಕಾಡ್ ಥರ ಕಾಣಿಸುತ್ತೆ. ನಾಯಿಗಳಂತೂ ಅಳ್ತಾನೆ ಇದೆ, ಯಾಕಂತ ಗೊತ್ತಿಲ್ಲ. ಊರಲ್ಲಿ ಬೇರೆ ಕರೆಂಟ್ ಸಮಸ್ಯೆ ಇರೋದ್ರಿಂದ ಚಾರ್ಜ್ ಹಾಕಿರಲಿಲ್ಲ ಲೈಟ್ನ. ಸೊ ಪವರ್ ಆಫ್ ಆಗೋ ಮೂಮೆಂಟ್ ಅನ್ಸುತ್ತೆ. ಯಾರೋ ಗಾರೆ ಕೆಲಸವ್ರ ಮಕ್ಕಳು ಬೊಂಬೆ ಏನೋ ಇಟ್ಬಿಟ್ಟೋಗಿರ್ಬೇಕು. ಇದೇನು ಇದು ಒಂದಾಯ್ತಾ, ಒಂದು ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿಲ್ಲ ಅಂದೇಟ್ಗೆನೆ ಒಂದಲ್ಲ ಒಂದು ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಫಸ್ಟ್ ಇಲ್ಲಿಂದ ಹೋಗ್ಬೇಕು, ಈಚೆ ಹೋಗ್ಬಿಡ ಅಂತ ಫಸ್ಟ್. ಸೊ ಇಲ್ಲಿಂದ ಈಚೆ ಹೋಗಕ್ಕೆ ಮುಂಚೆ ನಾನು ಒಂದು ಚಾಲೆಂಜ್ ಒಪ್ಕೊಂಡಿದ್ದೀನಿ, ಬ್ಲಡಿ ಮ್ಯಾರಿ ಚಾಲೆಂಜು. ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಇಲ್ಲಿಂದ ಈಚೆ ಹೋಗ್ಬೇಕು. ಈಗ ಇಂಗ್ಲೀಷ್ ಫಿಲಮಲ್ಲೆಲ್ಲ ನೋಡಿರ್ತೀರಾ, ಈ ಥರ ಚಾಲೆಂಜ್ ಒಪ್ಕೊಂಡಿರ್ತಾರೆ. ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ಬ್ಲಡಿ ಮ್ಯಾರೇಜ್ ಚಾಲೆಂಜು. ಹೊಸ ಕಟ್ತಾ ಇರೋ ಮನೆಯಲ್ಲಿ ಒಬ್ಬನೇ ಬಂದು ಇವಾಗ ಕ್ಯಾಂಡಲ್ ಲೈಟ್ ಆಫ್ ಮಾಡಿ ಚಾಲೆಂಜ್ ಒಪ್ಕೊಂಡಿದ್ದೀನಿ. ಸೊ ನೋಡೋಣ, ಏನಾದರೂ ನೆಗೆಟಿವ್ ಎನರ್ಜಿ ಕಾಣಿಸಿದ್ರೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ಸೊ ಈ ಚಾಲೆಂಜ್ ಒಪ್ಕೊಂಡಿದ್ದೀನಿ. ಈಗ ಈ ಚಾಲೆಂಜ್ ಸ್ಟಾರ್ಟ್ ಮಾಡೋ ಸಮಯ ಬಂದಿದೆ. ಸೊ ಲೆಟ್ಸ್ ಟ್ರೈ. ಹೋಪ್ ವಿಲ್ ಬಿ ಸೇಫ್. ಬ್ಲಡಿ ಮ್ಯಾರಿ ಪ್ಲೀಸ್ ಕಮ್. ಬ್ಲಡಿ ಮ್ಯಾರಿ ಪ್ಲೀಸ್ ಕಮ್. ಬ್ಲಡಿ ಮ್ಯಾರಿ ಪ್ಲೀಸ್ ಕಮ್. ಹೋಪ್ ಇದೆಲ್ಲ ಫೇಕ್ ಅನಿಸುತ್ತೆ. ಹಿಂಗೆ ಎಲ್ಲೂ ಏನು ನನಗೇನು ಆಗ್ತಾ ಹಾರರ್ ಫೀಲಿಂಗ್ ಬರ್ತಾ ಇಲ್ಲ.